ಟಿಕೆಟ್ ಮುನಿಸು ಕಚ್ಚಾಟ ವಜಾ. ಹೈಕಮಾಂಡ್ ಕೆಂಗಡಿಗೆ ಗುರಿಯಾದ್ರ ಜಮೀರ್. ಕೈ ಸುಡುತ್ತಿದೆ ದಾವಣಗೆರೆ ದಕ್ಷಿಣದ ಬೆಂಕಿ. ಇದುವೇ ಚದುರಂಗದ ಮೊದಲ ಸ್ಟೋರಿ. ನಜೀರ್ ನಂತರ ಜಮೀರ್. ಸಲ್ಮಾನ್ ಅಸಮಾಧಾನ ನಿಂತಿದ್ದು ನಿಜ. ಒಂದು ಪ್ರಚಾರ ಅಪಪ್ರಚಾರ ಮಾಡಿದ್ದಾರೆ. ನಾನು ಗೆಲ್ಸ್ಕೊಂಡು ಬಂದಿಲ್ಲ ಅಂದ್ರೆ ಮಂತ್ರಿ ಸ್ಥಾನದ ರಾಜೀನಾಮೆ ಕೊಡ್ತೀನಿ. ನಜೀರ್ ಅಹಮದ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜಕೀಯ ಕಾರ್ಯದರ್ಶಿ. ಸಿದ್ದರಾಮಯ್ಯನವರ ಕಾರ್ಯಚಟುವಟಿಕೆಗಳಲ್ಲಿ ಅವರ ರಾಜಕೀಯ ಕಾರ್ಯದರ್ಶಿಯಾಗಿ ನಜೀರ್ ಅಹಮದ್ ಅವರು ಸಾಮಾನ್ಯವಾಗಿ ಸಿಎಂ ಓಡಾಡುವಾಗ ನಾವು ಜೊತೆಯಲ್ಲಿ ನೋಡ್ತಾ ಇದ್ವಿ. ಈಗ ದಾವಣಗೆರೆಯ ಬೈ ಎಲೆಕ್ಷನ್ನ ರಿಸಲ್ಟ್ಗೂ ಮುಂಚಿತವಾಗಿ ನಜೀರ್ ಅಹಮದ್ ಅವರನ್ನು ಅವರ ಹುದ್ದೆಯಿಂದ ವಜಾಗೊಳಿಸಲಾಗಿದೆ. ಕಾಂಗ್ರೆಸ್ನ ಹಿರಿಯ ನಾಯಕ ನಜೀರ್ ಅಹಮದ್ ಇವರೆಲ್ಲರಿಗೂ ಕೂಡ ಪಕ್ಷ ಹುದ್ದೆಗಳನ್ನು ಕೊಟ್ಟಿದೆ, ಜವಾಬ್ದಾರಿಗಳನ್ನು ಕೊಟ್ಟಿದೆ. MLC ಮಾಡಿದ್ದಾರೆ, ಸಿಎಂ ರಾಜಕೀಯ ಕಾರ್ಯದರ್ಶಿ ಮಾಡಿದ್ದಾರೆ. ಆದರೆ ಅಂತಹ ವ್ಯಕ್ತಿಯೇ ಪಕ್ಷದ ವಿರುದ್ಧ ಕೆಲಸ ಮಾಡಿದ್ದಾರೆ, ಪಕ್ಷದ ಅಭ್ಯರ್ಥಿಯ ವಿರುದ್ಧ ಕೆಲಸ ಮಾಡಿದ್ದಾರೆ ಅನ್ನುವ ಕಾರಣಕ್ಕಾಗಿ ಈಗ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ವಜಾಗೊಳಿಸಲಾಗಿದೆ. ಈ ಮೊದಲು ಇದೇ ದಾವಣಗೆರೆ ದಕ್ಷಿಣದ ಚುನಾವಣೆಗೆ ಸಂಬಂಧಿಸಿದಂತೆಯೇ ಈಗಾಗಲೇ ಜಬ್ಬಾರ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದರು. ಇವ್ರಿಗೂ ರಾಜೀನಾಮೆ ಕೊಡೋದಕ್ಕೆ ಸೂಚನೆಯನ್ನು ಕೊಡಲಾಗಿತ್ತು, ಆದರೆ ರಾಜೀನಾಮೆ ಕೊಟ್ಟಿರಲಿಲ್ಲ. ಈಗ ವಜಾಗೊಳಿಸಲಾಗಿದೆ. ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮೇಲೂ ಕೂಡ ಈಗ ತೂಗುಗತ್ತಿ ಇದೆ. ಶಿಸ್ತು ಕ್ರಮದ ತೂಗುಗತ್ತಿ ನೇತಾಡ್ತಾ ಇದೆ ಅನ್ನುವಂಥದ್ದು ಕಾಂಗ್ರೆಸ್ನ ಆಂತರಿಕ ವಲಯದಿಂದ ಸಿಗ್ತಾ ಇರುವಂತಹ, ಅಲ್ಲಿ ಉನ್ನತ ಮೂಲಗಳು ಹೇಳ್ತಾ ಇರುವಂತಹ ಮಾಹಿತಿ. ದಾವಣಗೆರೆ ಎಲೆಕ್ಷನ್ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪ ಈಗ ಕಾಂಗ್ರೆಸ್ನ ಘಟಾನುಘಟಿಗಳ ವಿರುದ್ಧ ಇದೆ. ದಾವಣಗೆರೆ ಎಲೆಕ್ಷನ್ನಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದ್ದಾರೆ ಅಂತೇಳಿ ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ನಜೀರ್ ಅಹಮದ್ ಅವರನ್ನ ವಜಾಗೊಳಿಸಲಾಗಿದೆ. ನಜೀರ್ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ಇಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೂಡ ಈ ದಾವಣಗೆರೆ ದಕ್ಷಿಣ ಎಲೆಕ್ಷನ್ನಲ್ಲಿ ಸಂಪೂರ್ಣವಾಗಿ ತನ್ನನ್ನು ತೊಡಗಿಸಿಕೊಂಡಿರಲಿಲ್ಲ ಅನ್ನುವಂಥ ಆರೋಪ ಇದ್ದೇ ಇದೆ. ನಜೀರ್ ಅಹಮದ್ ಅವರು ದಾವಣಗೆರೆಗೆ ಹೋಗಿ ಪೈಲ್ವಾನ್ ಅವರ ನಾಮಪತ್ರವನ್ನು ಹಿಂಪಡೆಯುವಂತೆ ನೋಡ್ಕೊಳ್ಬೇಕಾದಂತಹ ಜವಾಬ್ದಾರಿಯಲ್ಲಿದ್ದರು. ಆದರೆ ಅವರು ಹೋಗಿರಲಿಲ್ಲ. ಅವರ ಬದಲಿಗೆ ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅವರು ಕಡೆ ಕ್ಷಣದಲ್ಲಿ ಹೋದರು. ಅಷ್ಟೊತ್ತಿಗಾಗಲೇ ಸಮಯ ಮೀರಿತ್ತು. ನಂತರ ಮಾರನೇ ದಿವಸ ಕಣದಲ್ಲಿದ್ದರೂ ಸ್ಪರ್ಧಿಸೋದಿಲ್ಲ, ಸ್ಪರ್ಧಿ ಅಲ್ಲ ಅನ್ನುವಂತಹ ರೀತಿಯಲ್ಲಿ ಪೈಲ್ವಾನ್ ಅವರು ಘೋಷಣೆ ಮಾಡೋದರಲ್ಲಿ ಶಿವಾಜಿನಗರದ ಶಾಸಕರು ಆಗಿರುವಂತಹ ರಿಜ್ವಾನ್ ಅರ್ಷದ್ ಅವರ ಪಾತ್ರ ಮತ್ತು MLC ಸಲೀಂ ಅಹಮದ್ ಅವರ ಪಾತ್ರ ದೊಡ್ಡದಿತ್ತು. ಆದರೆ ಇಲ್ಲಿ ನಜೀರ್ ಅಹಮದ್ ಅವರು ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿಗಳಾಗಿ ಮುಖ್ಯಮಂತ್ರಿಯವರ ಕ್ಯಾಂಪ್ನಲ್ಲಿ ಇರತಕ್ಕಂತಹ ವ್ಯಕ್ತಿಯ ವಿರುದ್ಧ ಈಗ ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪ ಬಂದಿದೆ. ಈ ಕಾರಣಕ್ಕಾಗಿ ಈಗ ಅವರನ್ನು ವಜಾಗೊಳಿಸಲಾಗಿದೆ. ಹಾಗಾದರೆ ಕಾಂಗ್ರೆಸ್ನ ಒಳಗಡೆ ಹೇಗೆ ಕೊತ ಅಂತೇಳಿ ಕುದೀತಾ ಇದೆ ಈ ಬೆಂಕಿ ಅನ್ನೋದನ್ನು ನಾವು ಗಮನಿಸಬೇಕು. ಯಾವುದೆಲ್ಲ ಆ ಬೆಂಕಿಗಳು? ಇಲ್ಲಿ ಒಂದು ಕುರ್ಚಿ ಕಚ್ಚಾಟ, ಎರಡನೇದು ಪುನಾರಚನೆಯ ಕೂಗು, ಶಾಸಕರ ದೆಹಲಿ ಪ್ರವಾಸ, ದಾವಣಗೆರೆ ದಂಗಲ್, ಬೈ ಎಲೆಕ್ಷನ್ನ ಒಳ ಏಟು, ಇವೆಲ್ಲವೂ ಕೂಡ ಈಗ ಕೊತ ಅಂತೇಳಿ ಕುದಿಸುವಂತೆ ಮಾಡ್ತಾ ಇದೆ ಕಾಂಗ್ರೆಸ್ ಪಾಳಯದ ಒಳಗೆ. ಏನೇನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಇಲ್ಲಿ ಕುರ್ಚಿಯ ಕಚ್ಚಾಟ ಇದೆ. ಕುರ್ಚಿಯ ಕಚ್ಚಾಟ ಯಾವ ಸ್ವರೂಪದಲ್ಲಿ? ಒಂದು, ಸಿದ್ದು ಮುಂದುವರಿಕೆ ಆಗಬೇಕು, DKಗೆ ಅಧಿಕಾರ ಸಿಗಬೇಕು. ಇದು ಕುರ್ಚಿ ಕಚ್ಚಾಟದ ಬಹಳ ಮುಖ್ಯವಾಗಿರುವಂತಹ ಭಾಗ. ಇದೊಂದು ರೀತಿಯಲ್ಲಿ ಕಳೆದ 6 ತಿಂಗಳಿಂದ ನಡೀತಾ ಇರುವಂತಹ ಮುಗಿಯದ ಯುದ್ಧ, ಕಾಂಗ್ರೆಸ್ ಮನೆಯೊಳಗಿನ ಮುಗಿಯದ ಯುದ್ಧ ಅಂತ ಹೇಳಿದ್ರೆ ಅದು ಯಾವುದು ಅಂತ ಹೇಳಿದ್ರೆ ಇದು. ಸಿದ್ದು ಮುಂದುವರಿಕೆ, DKಗೆ ಅಧಿಕಾರ. ಎರಡನೇದು ಪುನಾರಚನೆಯ ಕೂಗು. ಪುನಾರಚನೆಯ ಕೂಗು ಈಗಾಗಲೇ ಕಾಂಗ್ರೆಸ್ನಲ್ಲಿ ಜೋರಾಗಿದೆ. ಈ ವಿಚಾರದಲ್ಲಿ ನೋಡಿ, ಒಂದು ಬಣದವರು ಹೋಗಲಿ ಪರವಾಗಿಲ್ಲ, ಹೈಕಮಾಂಡ್ನ ಭೇಟಿಯಾಗಲಿ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಬಣದವರು ಈಗ ಯಾಕೆ ಹೋಗಬೇಕಿತ್ತು ಅಂತ ಕೇಳ್ತಾ ಇದ್ದಾರೆ. ಹೀಗಾಗಿ ವಾರ್ನಿಂಗ್ ಬೇರೆ ಬರ್ತಿದೆ. ಇಲ್ಲಿ ಅವಕಾಶಕ್ಕೆ ಬೇಡಿಕೆ ಅನ್ನುವಂಥದ್ದು ದಿಲ್ಲಿಗೆ ಸಾಗಿರುವಂತಹ ದಂಡು
ಈ ವಿಚಾರ ಸಹಜವಾಗಿಯೇ ಕಾಂಗ್ರೆಸ್ನ ಒಳಗಡೆ ಕೊತ ಅಂತೇಳಿ ಕುದಿಯುವಂಗೆ ಮಾಡಿದೆ. ಅದಾದ ನಂತರ ಶಾಸಕರ ಈ ದೆಹಲಿ ಪ್ರವಾಸ ಇದೆಯಲ್ಲ, ಪುನಾರಚನೆ ಕೂಗಿನ ಬೆನ್ನಲ್ಲಿನೇ ದೆಹಲಿ ಪ್ರವಾಸಕ್ಕೆ ಹೊರಟಿರುವಂಥದ್ದು ಇದೆಯಲ್ಲ, ಇದರಲ್ಲಿ ಬಹಳ ಕುತೂಹಲಕಾರಿಯಾಗಿರುವ ಪ್ರಶ್ನೆಗಳಿದ್ದಾವೆ. ಯಾಕಂದರೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ವಾರ್ನಿಂಗ್ ಬಹಿರಂಗವಾಗಿಯೇ ಇದೆ. ಆಂತರಿಕ ವಾರ್ನಿಂಗ್ ಅಲ್ಲ, ಅದು ಬಹಿರಂಗವಾಗಿಯೇ ಕೊಟ್ಟಿರುವಂತಹ ವಾರ್ನಿಂಗ್. ಅವರು ನೀವು ಹೋಗೋದೇನೋ ಸರಿ, ವರಿಷ್ಠರನ್ನ ಭೇಟಿಯಾಗೋದೇನೋ ಸರಿ, ಆದರೆ ನೀವು ಬಹಿರಂಗ ಹೇಳಿಕೆಗಳನ್ನು ಕೊಡುವಾಗ ಎಚ್ಚರ ಅನ್ನುವಂತಹ ಮಾತುಗಳನ್ನು DK ಅವರು ಹೇಳಿದರು. CM ಹಾಗಾದರೆ ಕಳಿಸಿದ್ರ ಇವರನ್ನು, ಈ ಶಾಸಕರುಗಳನ್ನು ಸಂಪುಟ ಪುನರ್ರಚನೆ ಅಷ್ಟೇ ವಿಚಾರವನ್ನು ಮುಂದಿಟ್ಟುಕೊಂಡು ಹೈಕಮಾಂಡನ್ನು ಭೇಟಿಯಾಗೋದಕ್ಕೆ CM ಕಳಿಸಿದ್ರ? ಈ ಅನುಮಾನ ಸಹಜವಾಗಿಯೇ ಕಾಡ್ತಾ ಇದೆ. ಎರಡನೇ ಸಾಧ್ಯತೆ ಏನೆಂದರೆ CMಗೆ ತಿಳಿಸಿ ಹೋಗಿರಬಹುದು. ಅಂದರೆ CM ಆಗಿನೇ ಕಳಿಸದೇ ಇರಬಹುದು, ಆದರೆ CMಗೆ ತಿಳಿಸಿ ಸರ್ ನಾವು ಹೋಗ್ತಿದ್ದೀವಿ ಅಂತ ಕೇಳಿಕೊಂಡು ಹೋಗಿರ್ಬೋದು. CMಗೆ ತಿಳಿಸಿ ಹೋದ್ರಾ ಅಂತೇಳಿ. ಹಾಗೆಯೇ DK ವಾರ್ನಿಂಗ್ ಕೊಟ್ಟಿದ್ದು ಯಾಕೆ? ಈಗ ಹೋಗಿರುವಂಥದ್ದು ಕಾಂಗ್ರೆಸ್ ಶಾಸಕರು, ಭೇಟಿಯಾಗಿದ್ದು ಕಾಂಗ್ರೆಸ್ ಹೈಕಮಾಂಡನ್ನು, AICC ಅಧ್ಯಕ್ಷರನ್ನು. ಇದರ ನಡುವೆ KPCC ಅಧ್ಯಕ್ಷರು ವಾರ್ನಿಂಗ್ ಕೊಟ್ಟಿದ್ದು ಯಾಕೆ? ಯಾವ ಕಾರಣಕ್ಕಾಗಿ? ಹಾಗೆಯೇ ಇಲ್ಲಿ ದಾವಣಗೆರೆಯ ದಂಗಲ್, ಈಗಾಗಲೇ ಅಬ್ದುಲ್ ಜಬ್ಬಾರ್ ಅವರು ರಾಜೀನಾಮೆ ಆಗಿದೆ, ಅವ್ರನ್ನ ರಾಜೀನಾಮೆ ಕೊಡಿಸಲಾಗಿದೆ. ಅವರು ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ಒಂದು ಭಾಗ ಅಷ್ಟೇ, ಆದರೆ ಕೊಡಿಸಲಾಗಿದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥ ಅಂಶ. ಯಾಕೆಂದರೆ ಇದೇ ಅಬ್ದುಲ್ ಜಬ್ಬಾರ್ ಅವರು KPCC ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು. ಅವರು ದಾವಣಗೆರೆ ದಕ್ಷಿಣ ಮತಕ್ಷೇತ್ರ ಅತಿ ಹೆಚ್ಚು ಮುಸ್ಲಿಂ ಮತದಾರರನ್ನು ಹೊಂದಿರುವಂತಹ ರಾಜ್ಯದ ಮತಕ್ಷೇತ್ರಗಳಲ್ಲಿ ದಾವಣಗೆರೆ ದಕ್ಷಿಣ ಅಗ್ರಸ್ಥಾನದಲ್ಲಿ ನಿಲ್ಲುವಂತಹ ಕ್ಷೇತ್ರ. ಅಂತಹ ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಬಂದಿಲ್ಲ, ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಬಂದಿಲ್ಲ. ಈ ಕಾರಣಕ್ಕಾಗಿಯೇ ಈಗ ಅವರ ರಾಜೀನಾಮೆ ಪಡೆಯಲಾಗಿದೆ. ಅವರು ರಾಜೀನಾಮೆ ಕೊಟ್ಟಿರಬಹುದು, ರಾಜೀನಾಮೆ ಪಡೆಯಲಾಗಿದೆ. ನಜೀರ್ ಅಹಮದ್ ಅವರ ರಾಜೀನಾಮೆಗೆ ಸೂಚನೆಯನ್ನು ಕೊಡಲಾಗಿತ್ತು. ಹೇಗೆ ಇವರು ರಾಜೀನಾಮೆ ಕೊಟ್ಟಿದ್ರಲ್ಲ ಜಬ್ಬಾರ್ ಅವರು, ಅದೇ ಥರದಲ್ಲಿ ಅವರು ಕೂಡ ರಾಜೀನಾಮೆ ಕೊಡಬೇಕಾಗಿತ್ತು, ಆದರೆ ಅವರು ಕೊಡಲಿಲ್ಲ. ನಾನು ಯಾಕೆ ಕೊಡಲಿ ಅಂತ ಕೇಳಿದರು, ಅದಕ್ಕೆ ವಜಾ ಮಾಡಲಾಗಿದೆ, ಅವರನ್ನು ವಜಾಗೊಳಿಸಲಾಗಿದೆ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ. ಈಗ ಸಚಿವ ಜಮೀರ್ಗೂ ಕೂಡ ಸಂಕಷ್ಟ ಬಂದಿದೆ. ಇಲ್ಲಿ ಈ 3 ಜನರ ವಿಚಾರಗಳಲ್ಲೇನೆ ಇರುವಂಥದ್ದು ಬೈ ಎಲೆಕ್ಷನ್ನ ಒಳ ಏಟುಗಳು. ಯಾಕಂದರೆ ಈ ಬೈ ಎಲೆಕ್ಷನ್ನಲ್ಲಿ ಒಳ ಏಟು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಪೂರಕವಾಗಿಯೇ ಈಗ ಇಬ್ಬರ ತಲೆದಂಡ ಆಗಿದೆ. ಕಾಂಗ್ರೆಸ್ನಲ್ಲಿ ಇಬ್ಬರ ತಲೆದಂಡ ಆಗಿರುವಂಥದ್ದೇ ಒಳ ಏಟಿನ ಕಾರಣಕ್ಕಾಗಿ. ಸೋಲು ಗೆಲುವಿನ ಲೆಕ್ಕ, ಗೆಲುವಿನ ಕ್ರೆಡಿಟ್, ಸೋಲಿನ ಹಣೆಪಟ್ಟಿ ಇವೆಲ್ಲವೂ ಕೂಡ ಈಗ ಕಾಂಗ್ರೆಸ್ನಲ್ಲಿ ರೆಡಿಯಾಗಿದ್ದಾವೆ. 1 ತಿಂಗಳು ಈ ರಿಸಲ್ಟ್ಗೆ ಕಾಯೋದಿದೆಯಲ್ಲ, ಅದಕ್ಕಿಂತ ಮೊದಲೇ ಎಲ್ಲವೂ ಕೂಡ ನಡೆದೋಗಿದೆ. ರಿಸಲ್ಟ್ ಬರೋಕ್ಕೆ ಮೊದಲೇ ಕಾಂಗ್ರೆಸ್ನವ್ರಿಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಕ್ಕಿದೆ. ಹೀಗಾಗಿ ಅವರು ರಿಸಲ್ಟ್ ತನಕ ವೆಯ್ಟ್ ಮಾಡ್ತಾ ಇಲ್ಲ. ಇಬ್ಬರ ತಲೆದಂಡ ಈಗಾಗಲೇ ಆಗಿದೆ. ಇಲ್ಲಿ ಜಮೀರ್ ಅಹಮದ್ ಅವ್ರಿಗೆ ಹಾಗಾದರೆ ಯಾಕೆ ಸಂಕಷ್ಟ? ಜಮೀರ್ ಏನು ಮಾಡಿದ್ರು ಅನ್ನುವ ಪ್ರಶ್ನೆ ಬಂದೇ ಬರುತ್ತೆ. ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆ ದಕ್ಷಿಣದಲ್ಲಿನ ಚಟುವಟಿಕೆಗಳು ಮತ್ತು ನಡೆ ನಿರ್ಧಾರಗಳು ಅವರಿಗೆ ಮುಳುವಾಗ್ತವಾ? ಜಮೀರ್ ಅವರು ದಾವಣಗೆರೆ ದಕ್ಷಿಣ ವಿಚಾರದಲ್ಲಿ ಏನು ಮಾತನಾಡಿದ್ದಾರೆ, ಏನು ಮಾತನಾಡಿಲ್ಲ, ಪಬ್ಲಿಕ್ ಡೊಮೈನ್ನಲ್ಲಿರುವಂತಹ ವಿಚಾರ ಇದು. ಹೀಗಾಗಿ ದಾವಣಗೆರೆ ದಕ್ಷಿಣದಲ್ಲಿನ ಚಟುವಟಿಕೆಗಳು ನಡೆ ನಿರ್ಧಾರಗಳು ಅವರಿಗೆ ಮುಳುವಾಗ್ತವ ಅನ್ನುವಂತಹ ಪ್ರಶ್ನೆ ಇದ್ದೇ ಇದೆ. ಸಿದ್ದರಾಮಯ್ಯನವ್ರಿಗೆ ಬಹಳ ಆಪ್ತರಾಗಿರುವಂತಹ ಸಚಿವ, ಆದರೆ ಬೈ ಎಲೆಕ್ಷನ್ ರಿಸಲ್ಟ್ಗೂ ಮುನ್ನವೇ ಸಚಿವ ಜಮೀರ್ ತಲೆದಂಡ ಆಗುತ್ತಾ? ತೀರಾ ಆಲ್ರೆಡಿ ಇಬ್ಬರನ್ನ ತೆಗೆದಿದ್ದಾರಲ್ಲ, ಅದೇ ರೀತಿಯಲ್ಲಿ 3ನೇ ಅವರ ತಲೆದಂಡ ಆಗುತ್ತಾ? ಈ ಪ್ರಶ್ನೆ ಈಗ ಇರುವಂಥದ್ದು. ಪಕ್ಷ ವಿರೋಧಿ ಚಟುವಟಿಕೆ ದೂರಿನ ಬೆನ್ನಲ್ಲೇ ಕ್ರಮ ಕೈಗೊಳ್ಳುತ್ತಾ ಹೈಕಮಾಂಡ್. ಯಾಕಂದ್ರೆ ಹೈಕಮಾಂಡ್ ಕೈಯಲ್ಲಿ ಸರಿಯಾದ ಪುರಾವೆ ಇಲ್ಲದೆ ಇರುತ್ತಿದ್ದಾರೆ, ನಿಖರವಾದಂತಹ ಮಾಹಿತಿ ಇಲ್ಲದೆ ಇರುತ್ತಿದ್ದಾರೆ, ಅಥವಾ ಆ ಸ್ವರೂಪದಲ್ಲಿ ಸ್ಥಳೀಯ ನಾಯಕರು ಕೆಲಸ ಮಾಡದೇ ಇದ್ದಿರುತ್ತಿದ್ದಾರೆ, ಜಬ್ಬಾರ್ ಮತ್ತು ನಜೀರ್ ಅವರು ತಮ್ಮ ಸ್ಥಾನವನ್ನು ಕಳ್ಕೊಳ್ತಾ ಇರಲಿಲ್ಲ. ಈಗ ಇಬ್ಬರ ಮೇಲೆ ಪುರಾವೆ ಇದೆ ಅಂತ ಹೇಳಿದಾಗ 3ನೇವರ ಮೇಲೆಯೂ ಕೂಡ ಪುರಾವೆ ಇರುತ್ತಾ ಇರಲ್ವಾ? ಸಾಮಾನ್ಯವಾದಂಥ ಪ್ರಶ್ನೆ, ರಾಜಕೀಯವಾಗಿ ನಾವು ನೋಡಬೇಕಾಗಿರುವಂತಹ ಪ್ರಶ್ನೆ. ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿ ವಿರುದ್ಧವೇ ಷಡ್ಯಂತ್ರದ ಆರೋಪ, ಇದು ಜಮೀರ್ ಅವರ ವಿರುದ್ಧವೂ ಇದೆ. ಹೀಗಾಗಿನೇ ಅಡಕತ್ತರಿಯಲ್ಲಿ ಸಿಲುಕಾಕೊಂಡಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ಅಫ್ಕೋರ್ಸ್ ಅವರು ಕಳೆದ ಚುನಾವಣೆ ಸಂದರ್ಭದಲ್ಲಿ ಕೇರಳದಲ್ಲಿ ಅವರು ಪ್ರಚಾರದಲ್ಲಿದ್ದರು.
ಸಿಎಂ ಜೊತೆಗೆ ಬೆಳಗ್ಗೆ ಒಂದು ಸುತ್ತು ಮಾತುಕತೆ ನಡೆಸಲಾಗಿದೆ. ಸಂಜೆ ಫೈನಲ್ ರೌಂಡ್ನ ಮಾತುಕತೆ ಕೂಡ ನಡೆಯಲಿದೆ. ಜಮೀರ್ ಅವರ ಭವಿಷ್ಯದ ನಿರ್ಧಾರ ಆಗಲಿದೆ. ವಾಟ್ ನೆಕ್ಸ್ಟ್ ಅನ್ನೋದಕ್ಕೆ ಉತ್ತರ ಸಿಗುತ್ತೆ. ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಮತ್ತು ಸಿಎಂ ನಡುವೆ ಒಂದಿಷ್ಟು ಮಾತುಕತೆ ನಡೆದಿದೆ. ಅದರ ಬಗ್ಗಿನ ಸಿಕ್ಕಿರುವಂತಹ ಮಾಹಿತಿ ಆಧಾರದ ಮೇಲೆ ಹೇಳೋದಿದ್ರೆ ಈ ರೀತಿಯಾದಂತಹ ಮಾತುಕತೆ ಆಗಿದೆ. ದಾವಣಗೆರೆ ಬಗ್ಗೆ ಹೈಕಮಾಂಡ್ನವರು ಕೇಳ್ತಿದ್ದಾರೆ, ನೀನು ಏನು ಮಾಡಿದ್ಯಪ್ಪ ಅಂಥೇಳಿ ಸಿಎಂ ಅವರು ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಪ್ರಶ್ನಿಸಿದ್ದಾರೆ. ಸಿಎಂ ಪ್ರಶ್ನೆಗೆ ಜಮೀರ್ ಅವರು ಬಹಳ ಸುದೀರ್ಘವಾದ ಉತ್ತರವನ್ನು ಕೊಟ್ಟಿದ್ದಾರೆ. ನನ್ನ ಬಗ್ಗೆ ನಿಮಗೂ ಗೊತ್ತಲ್ಲ ಅನ್ನೋದರ ಮೂಲಕವಾಗಿಯೇ ಅವರು ಮಾತುಕತೆಯಲ್ಲಿ ಭಾಗಿಯಾಗಿದ್ದಾರೆ. ನಾನು ಯಾಕೆ ಸಮುದಾಯದ ದಾರಿ ತಪ್ಪಿಸಲಿ, ನಮ್ಮ ಸಮುದಾಯದ ದಾರಿ ತಪ್ಪಿಸುವ ಕೆಲಸ ನಾನು ಯಾಕೆ ಮಾಡಲಿ? ಮುಸಲ್ಮಾನರಿಗೆ ನಾನಲ್ಲಿ ಟಿಕೆಟ್ ಕೇಳಿದ್ದೆ, ಮುಸಲ್ಮಾನರಿಗೆ ಕೊಡಿ ಇದು ಕೇಳಿದ್ದೆ. ಆದರೆ ಬಹಿರಂಗ ಸಭೆಯಲ್ಲೇ ಅದನ್ನು ಕೇಳಿದ್ದೆ, ಅದನ್ನೇನು ಕದ್ದು ಮುಚ್ಚಿ ಕೇಳಿದ್ದಲ್ಲ. ಮುಸಲ್ಮಾನರಿಗೆ ಟಿಕೆಟ್ ಬೇಕು ಅಂದರೆ ನಾನು ಬಹಿರಂಗ ಸಭೆಯಲ್ಲೇ ಕೇಳಿದ್ದೆ. ಎಲ್ಲರ ಒತ್ತಾಯದ ಮೇಲೆ ನಾನು ಸುಮ್ಮನಾದೆ. ಎಲ್ಲರೂ ಕೂಡ ಇಲ್ಲ ಮುಸಲ್ಮಾನರಿಗೆ ಬೇಡ, ಅದು ಅವರ ಕುಟುಂಬದವ್ರಿಗೆ ಕೊಡಬೇಕು ಅಂತ ಹೇಳಿದಾಗ ನಾನು ಸುಮ್ಮನಾದೆ. ನನಗೂ ಸ್ವಲ್ಪ ಬೇಸರ ಆಗಿದ್ದು ನಿಜ. ಅಂದರೆ ಮುಸಲ್ಮಾನರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತೇಳಿ ನನಗೆ ಬೇಸರ ಆಗಿದ್ದು ನಿಜ. ಆದರೆ ನಮ್ಮ ಸಮುದಾಯವನ್ನು ಕೂಡ ನಾನು ನೋಡಬೇಕಲ್ವಾ? ಯಾಕಂದರೆ ನನಗೆ ಯಾಕೆ ಬೇಜಾರಾಗಿದೆ, ನನ್ನ ಸಮುದಾಯವನ್ನು ನಾನೇ ನೋಡಬೇಕಲ್ವಾ? ವೇಣುಗೋಪಾಲ್ ಅವರು ಕೇರಳಕ್ಕೆ ಬನ್ನಿ ಅಂತ ಹೇಳಿದರು ಈ ಚುನಾವಣೆ ಸಂದರ್ಭದಲ್ಲಿ. ಹೀಗಾಗಿ ಕೇರಳಕ್ಕೆ ಹೋಗಿ ಅಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದೆ. ಭಾಳ ಸುದೀರ್ಘವಾಗಿ ಬೇರೆ ಬೇರೆ ಕ್ಷೇತ್ರಗಳನ್ನು ಕೊಟ್ಟಿದ್ದರು, ಅದಕ್ಕೆ ಅಲ್ಲಿ ಹೋಗಿ ಕ್ಯಾಂಪೇನ್ ಮಾಡ್ತಾ ಇದ್ದೆ. ನಂತರ ನೀವು ಕೂಡ ಹೇಳಿದ ಮೇಲೆ ನಾನು ದಾವಣಗೆರೆಗೂ ಕೂಡ ಹೋಗಿದ್ದೀನಿ. ದಾವಣಗೆರೆಯಲ್ಲಿ ಮಲ್ಲಿಕಾರ್ಜುನ ಅವರ ಮನೆಗೂ ಕೂಡ ನಾನು ಹೋಗಿದ್ದೀನಿ. ಅವ್ರ ಜೊತೆಯಲ್ಲೇ ಕೂತ್ಕೊಂಡು ನಾವು ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸಿದ್ದೀನಿ. ಜನರನ್ನು ಎಲ್ಲಿ ದಾರಿ ತಪ್ಪಿಸಿದೆ ನಾನು, ಅದನ್ನು ಹೇಳಿ ಅಂತ ಜಮೀರ್ ಅವರು ಕೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ರಿಜ್ವಾನ್ ಮತ್ತು ಸಲೀಂ ಅಹಮದ್ ಕೂಡ ನನ್ನ ಹೆಸರನ್ನೇನು ಎಲ್ಲೂ ಹೇಳಿಲ್ಲ. ಹೀಗಿರುವಾಗ ಲೋಕಲ್ ಲೀಡರ್ಗಳು ಗೊಂದಲ ಮಾಡಿರಬಹುದೇ ಹೊರತು ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಅಷ್ಟು ಬಿಟ್ಟು ಅಲ್ಲಿ ಬೇರೇನೂ ಇಲ್ಲ, ನನ್ನ ಮೇಲೆ ಹೊಣೆ ಹೊರಿಸಿದ್ರೆ ಹೇಗೆ ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಅವರು ಸಿಎಂ ಅವ್ರಿಗೇ ಮರುಪ್ರಶ್ನೆಯನ್ನು ಕೇಳಿದ್ದಾರೆ. ಹೀಗೆ ಈ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಜೊತೆಗೆ ಇನ್ನೂ ಒಂದು ಮಾತನ್ನು ಹೇಳಿದಾರಂತೆ. ಖರ್ಗೆ ಸಾಹೇಬ್ರ ಜೊತೆ ಕೂಡ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ, ನನ್ನ ವಿವರಣೆಯನ್ನು ನಾನು ಅವ್ರಿಗೂ ಕೂಡ ಕೊಡ್ತೀನಿ ಅಂತ ಹೇಳಿದಾರಂತೆ. ಸಿಎಂ ಅವರು ಕೂಡ ಆಯ್ತಪ್ಪ ನಡಿ, ಅಂಬೇಡ್ಕರ್ ಜಯಂತಿಗೆ ಹೋಗೋಣ, ಸಂಜೆ ಬಾ ನೀನು, ನಂತರ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿದ್ದಾರೆ. ಇಲ್ಲಿ ಜಮೀರ್ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ನೀವು ತೋರಿಸ್ತೀನಿ. ಅಲ್ಲಿ ಮುಸಲ್ಮಾನ್ ಅಸಮಾಧಾನ ಇದ್ದಿದ್ದು ನಿಜ. ಕಾರಣ ಅಂದರೆ ಲೋಕಲಲ್ಲಿ ಮತದಾರರು ಲೋಕಲಲ್ಲಿ ದಾವಣಗೆರೆ ಸೌತಲ್ಲಿ ಅಸಮಾಧಾನ ಇದ್ದಿದ್ದು ನಿಜ. ಏನಕ್ಕೆ ಟಿಕೆಟ್ ಕೇಳಿದ್ರು, ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನ. ಆಮೇಲೆ ಸರಿ ಹೋಗಿದ್ದಾರೆ. ಸರಿ ಹೋಗಿ ನಮ್ಮ ಪಕ್ಷ ಅಭ್ಯರ್ಥಿಗೆ ಸಮ್ಮತ್ ಅವ್ರಿಗೆ ಮತ ಕೊಟ್ಟಿದ್ದಾರೆ. 100% ನಾವು ಒಳ್ಳೆ ಲೀಡಿಂಗಲ್ಲಿ ನಾವು ಗೆಲ್ತೀವಿ ದಾವಣಗೆರೆ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ನಾನು ಜನಗಳ ಮಧ್ಯದಲ್ಲಿ ಇರೋನು, ನಾನೊಬ್ಬ ಸೇವಕ. ನಾನು ಯಾವತ್ತೂ ಲೀಡರ್ ಆಗೋ ಕೊಟ್ಟಿಲ್ಲ, ನಾನು ಮುಂದೆನೂ ಲೀಡರ್ ಆಗೋ ಕೊಟ್ಟಲ್ಲ. ನಾನೊಬ್ಬ ಸೇವಕ, ಸೇವೆ ಮಾಡ್ತಾಯಿದ್ದೀನಿ ಅಷ್ಟೇ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ. ನಾವು ನೋಡ್ರಿ, ಇದು ಮುಚ್ಚುಮರಿ ಏನಿಲ್ಲ, ಏನು ಕ್ಲೋಸ್ ಡೋರಲ್ಲಿ ಒಂದು ರೂಮಲ್ಲಿ ಕೂತ್ಕೊಂಡು ಮಾತಾಡಿದ್ರಿಲ್ಲ. ಓಪನ್ 20ನೇ ತಾರೀಕಿಗೆ, ಹೋದ ತಿಂಗಳು 20ನೇ ತಾರೀಕಿಗೆ KPCCಯಲ್ಲಿ ಮಾನ್ಯ ಸುರ್ಜೇವಾಲ ಅವರು, DK ಶಿವಕುಮಾರ್ ಅವರು ಮೀಟಿಂಗನ್ನು ಕರೆದಿದ್ರು. ನಾವು ದಯಮಾಡಿ ಮುಸಲ್ಮಾನ್ ಕೊಡಿ ಸರ್, ನೀವು ಸಿಗ್ಗೋಂದಲ್ಲೂ ನಾವು ಕೇಳಿ ತೊಗೊಂಡ್ವಿ, ನೀವು ಕೊಟ್ರಿ, ನಾವು ಗೆಲ್ಸ್ಕೊಂಡು ಬರ್ತೀವಿ. ದಾವಣಗೆರೆಯಲ್ಲೂ ಕೊಡಿ, ನೀವು ದಾವಣಗೆರೆಯಲ್ಲಿ ಕೊಡಿ, ಯಾರಿಗಾನ ಕೊಡಿ. ಓಪನ್ ಸಭೆಯಲ್ಲಿ ಹೇಳಿರೋದು ನಾನು, ಏನು ಕ್ಲೋಸ್ ಡೋರಲ್ಲಿಲ್ಲ. 7 ಜನದಲ್ಲಿ ಯಾರಿಗಾನ ಟಿಕೆಟ್ ಕೊಡಿ. ನಾನು ಗೆಲ್ಸ್ಕೊಂಡು ಬಂದಿಲ್ಲ ಅಂದರೆ ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದೆ ನಾನು. ಜಬ್ಬಾರ್ ಅವ್ರಿಗೂ ಮಾತಾಡಿದೆ, ನೀವು ಹೋಗಬೇಕು, ಅಧ್ಯಕ್ಷ ಆಗಿದ್ದೀರಾ, ಹೋಗ್ಬೇಕಂದ್ರೆ ನಾನು ಮಲ್ಲಿಕಾರ್ಜುನ ಪಕ್ಕದ ಮನೆಗೆ ಬಂದಿದ್ದೆ, ನಮ್ಮ ಮನೆಗೆ ಬಂದಿಲ್ಲ. ನಾನು ಹೆಂಗೆ ಸರ್ ಹೋಗೋದು? ನಾನು ಒಬ್ಬ ಲೀಡ್ರ್, ನಾನು ಲೋಕಲ್, ನಾನು ಅವ್ರ ಜೊತೆಯಲ್ಲೇ ಇದ್ದವ್ನು. ನಾನು ಪಕ್ಕದ ಮನೆಗೆ ಹೋಗಿದ್ದಾರೆ, ನನ್ನ ಮನೆಗೆ ಬರ್ಬೇಕು ತಾನೆ ಕನಿಷ್ಠ. ನನ್ನ ಮನೆಗೆ ಬರಬೇಕಾಗಿತ್ತಂತ, ಆಯ್ತು ರೀ ಪಕ್ಷಕ್ಕೋಸ್ಕರ ಹೋಗಿ ಅಂತ ನಾನು ಕೇಳ್ಕೊಂಡೆ. ಹೋಗಿ ಕೆಲಸ ಮಾಡಿರಿ, ಪಕ್ಷ ನಮ್ಮ ಮುಖ್ಯ, ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು ಅಂದಿದ್ದಕ್ಕೆ ಅವರೇನಂದರು, ಇಲ್ಲ ನನಗೆ ಪಕ್ಕದ ಮನೆಗೆ ಬಂದ, ನಮ್ಮ ಮನೆಗೆ ಬಂದಿಲ್ಲ ಅಂತ. ನಸೀರ್ ಅಹಮದ್ಗೆ ಎಲ್ಲಿ ಕೊಟ್ಟಿದ್ರು ಜವಾಬ್ದಾರಿ? ಹೈಕಮಾಂಡಿಂದ ಸ್ಟಾರ್ ಕ್ಯಾಂಪೇನರ್ ಆಗಿಬಿಟ್ಟು ಕೇರಳಕ್ಕೆ ಜವಾಬ್ದಾರಿ ಹಾಕಿದ್ರು. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು 5ನೇ ತಾರೀಕು ಜಮೀರ್ ಅಹಮದ್ ಖಾನ್ ಬರ್ತಾರಂತ ಘೋಷಣೆ ಮಾಡಿದರು. ನಾನೇ ವೇಣುಗೋಪಾಲ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು, ನಾನು ಇಲ್ಲ ಸರ್ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿಬಿಟ್ಟಿದ್ದಾರೆ, 5ನೇ ತಾರೀಕು ಹೋಗ್ಬೇಕಂತ ಹೋದೆ. ನಾನು ದಾವಣಗೆರೆಯಲ್ಲಿ ಒಂದು ರೋಡ್ ಶೋ ಥರನೇ ಮಾಡಿದೆ, ನೀವೆಲ್ಲ ಮಾಧ್ಯಮದಲ್ಲಿ ನೋಡಿದ್ದೀರಾ, ಪ್ರೆಸ್ ಮೀಟ್ ಮಾಡಿದೆ, ಮಲ್ಲಿಕಾರ್ಜುನ ಮನೇಲಿ ಊಟ ಮಾಡಿದ್ದೀನಿ. ನಾನು ಪಕ್ಷದ ಜವಾಬ್ದಾರಿ ನಾನು ಏನು ಕೊಟ್ಟಿದ್ದು ಮಾಡಿದ್ದೀನಿ. ರಾಜಕೀಯದಲ್ಲಿ ಸಹಜ, ಅದು ಯಾರು ಏನು ಮಾಡೋಕ್ಕಾಗಲ್ಲ. ಅವ್ರವ್ರ ಪ್ರಯತ್ನ ಅವ್ರು ಮಾಡ್ತಾಯಿದ್ರೆ, ಎಲ್ಲರೂ ಅವ್ರ ಪ್ರಯತ್ನ ಮಾಡ್ತಾರೆ, ಮಾಡಲಿ ಅವರು ಪ್ರಯತ್ನ ಆಗಲಿ, ಸಂತೋಷ.
ಅವ್ರ ಮಂತ್ರಿ ಆಗಿ ನನಗೂ ಸಂತೋಷ ಆಗಲಿ. ಹೀಗೆ ಜಮೀರ್ ಅವರು ಎಲ್ಲದಕ್ಕೂ ರೆಡಿಯಾಗಿ ನಿಂತಿದ್ದಾರೆ. ಹಾಗಾಗಿ ಓಪನ್ ಆಗಿ ಹೇಳಿದ್ದಾರೆ, ಆಗಲಿ ಸಂತೋಷ, ಮಾಡೋರು ಮಾಡಲಿ ಅನ್ನೋಂಥಲ್ಲಿ ಇದ್ದಾರೆ ಅವರು. ಈಗ ಮುಸ್ಲಿಂ ಲೀಡರ್ಗಳು ಕೂಡ ಈ ವಿಚಾರದಲ್ಲಿ ಗರಂ ಆಗಿದ್ದಾರೆ ಈ ಮೂವರ ವಿರುದ್ಧ. ಮೇಯ್ನಾಗಿ ಇಲ್ಲಿ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ, ಮುಸ್ಲಿಂ ನಾಯಕರ ನಡುವೆನೇ ಈಗ ನಡೀತಾ ಇರುವಂಥ ತಿಕ್ಕಾಟದ ಭಾಗ ಅಷ್ಟೇ ಇದು. ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಕಾಂಗ್ರೆಸ್ಗೆ ಜಾಯ್ನ್ ಆದ ನಂತರ ಉಳಿದವರೆಲ್ಲರೂ ಕೂಡ ಕಾಂಗ್ರೆಸ್ನಲ್ಲೇ ಇದ್ದಂಥವ್ರು, ಸೀನಿಯರ್ಗಳು ಎಲ್ಲರೂ ಕೂಡ ಕಾಂಗ್ರೆಸ್ನಲ್ಲೇ ಇದ್ದಂಥವ್ರು, ನಸೀರ್ ಇರ್ಬೋದು, ತನ್ವೀರ್ ಇರ್ಬೋದು, ಅಥವಾ ತುಬ್ಬಾರ್ ಅವರು ಇರ್ಬೋದು. ಆದರೆ ಜಮೀರ್ ಅವರು ಕಾಂಗ್ರೆಸ್ ಎಂಟ್ರಿ ಆದಮೇಲೆ ಜಮೀರ್ ಅವರು ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ನಾಯಕನಾಗಿ ಎಮರ್ಜ್ ಆಗಿದ್ದಾರೆ. ಅಥವಾ ಅವರು ಅದಕ್ಕಿಂತ ಮುಂಚಿತವಾಗಲೂ ಕೂಡ ಅವರು JDSನಲ್ಲಿದ್ದಾಗ ಕೂಡ ಅಲ್ಪಸಂಖ್ಯಾತರ ಭಾಳ ಮುಖ್ಯ ನಾಯಕರಾಗಿದ್ದರು. ಕಾಂಗ್ರೆಸ್ಗೆ ಬಂದ ಮೇಲೆ ಅದು ಅವರ ವ್ಯಾಪ್ತಿನಷ್ಟು ದೊಡ್ಡದಾಗಿದೆ. ಹೀಗಾಗಿ ದಾವಣಗೆರೆ ಸೋಲು ಗೆಲುವಿನ ಲೆಕ್ಕಾಚಾರದ ಮಧ್ಯೆಯೇ ಸಮುದಾಯದ ಸಿಟ್ಟು ಕೂಡ ವ್ಯಕ್ತವಾಗ್ತಾ ಇದೆ. ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ರು, ಆ ಅವಕಾಶ ಇವಾಗ ಜಮೀರ್ ಅವರ ವಿರುದ್ಧ ಹೋಗ್ತಾ ಇದೆ. ಯಾಕಂದರೆ ಇಲ್ಲಿ ಜಮೀರ್ ಕೂಡ ಈ ಚುನಾವಣೆಯಲ್ಲಿ ಉಳಿದ ಚುನಾವಣೆಗಳಲ್ಲಿ ಅವರೇನು ಉದಾಹರಣೆ ಕೊಟ್ಟರಲ್ಲ, ಯಾವ ಶಿಗ್ಗಾಮಿ ಚುನಾವಣೆಯಲ್ಲಿ ಅಲ್ಲಿ ಹೋಗಿ ಇವ್ರು ಕೆಲಸ ಮಾಡಿದ್ರು, ಅದು ಇಲ್ಲಿ ಯಾಕೆ ಬರಲಿಲ್ಲ ಅನ್ನುವಂಥ ಪ್ರಶ್ನೆ. CMA ಹೇಳಿದ ಮೇಲೆ ಬರಬೇಕಾದಂತಹ ಸ್ಥಿತಿ ಯಾಕೆ ಕ್ರಿಯೇಟ್ ಮಾಡಿಕೊಂಡ್ರು? ಜಮೀರ್ ಅಹಮದ್ ಖಾನ್ ಮತ್ತು ಟೀಮ್ ವಿರುದ್ಧ ಹಿರಿಯ ಶಾಸಕರು ಅಸಮಾಧಾನವನ್ನು ಹೊಂದಿದ್ದಾರೆ. ಜಮೀರ್ ಅವರು ಈ ರೀತಿಯಾಗಿ ತಂಡವನ್ನು ಮಾಡ್ಕೊಳ್ತಾ ಇದ್ದಾರೆ. ಅವರು ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೇಳಿದ್ದರಲ್ಲಿ ಯಾರಿಗೂ ಕೂಡ ಬೇಸರ ಇಲ್ಲ. ಟಿಕೆಟ್ ಕೇಳಿದ್ದು ತಪ್ಪಲ್ಲ, ಆದರೆ ಸಿಗದೇ ಇದ್ದರೆ ದ್ವೇಷ ಸಾಧಿಸೋದು ತಪ್ಪು. ಇದು ಹಿರಿಯ ನಾಯಕರಾಗಿರುವಂಥ ತನ್ವೀರ್ ಸೇಠ್ ಅವರು ಹೇಳ್ತಾ ಇರುವಂಥದ್ದು. ಯಾಕಂದರೆ ಅವರು ಇವ್ರಿಗೆಲ್ಲರಿಗಿಂತ ಸೀನಿಯರ್ ಆಗಿ ಕಾಂಗ್ರೆಸ್ನಲ್ಲಿರುವಂತಹ ನಾಯಕ. ಗೊಂದಲ ಸೃಷ್ಟಿಸಿರೋದ್ರಿಂದ ಮತಗಳ ಕ್ರೋಢೀಕರಣಕ್ಕೆ ಧಕ್ಕೆಯಾಗಿದೆ ಅಂತೇಳಿ ತನ್ವೀರ್ ಸೇಠ್ ಅವರು ಹೇಳ್ತಾ ಇದ್ದಾರೆ. ಅಲ್ಲಿ ಗೊಂದಲಗಳನ್ನು ಸೃಷ್ಟಿಸಿದ್ದು, ಇದರಿಂದಾಗಿ ಮತಗಳ ಕ್ರೋಢೀಕರಣಕ್ಕೆ, ಮುಸ್ಲಿಂ ಮತಗಳು ಒಗ್ಗೂಡೋದಕ್ಕೆ ತೊಂದರೆ ಆಗಿದೆ, ಕೆಲವರಿಂದ ಗೊಂದಲ ಸೃಷ್ಟಿಯಾಗಿದೆ, ಇದು ಪಕ್ಷದ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ ಅನ್ನುವಂಥ ವಿಶ್ಲೇಷಣೆಯನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನ್ವೀರ್ ಸೇಠ್ ಅವರು ಹಾಗೆಯೇ ರಿಜ್ವಾನ್ ಅರ್ಷದ್ ಅವರು ಏನು ಹೇಳಿದ್ದಾರೆ ಅಂತ ತೋರಿಸ್ತೀವಿ. ಹೊಣೆಗಾರಿಕೆ ಕೊಟ್ಟಂಥದ್ದು ಅಲ್ಲಿ ಹೋಗಿ ಕೆಲಸ ಮಾಡಬೇಕು ಅಂತ ನಾವು ಪಕ್ಷದ ಪರ ಕೆಲಸ ಮಾಡಿದ್ದೀವಿ. ಮುನುಸಿನ ಮನಸ್ಸು ವೈಮನಸ್ಸಿಟ್ಕೊಂಡಂತಹ ಸರ್ವ ಅದಕ್ಕೆ ವೇದಿಕೆ ಬೇರೆ ಇದೆ. ಸಾರ್ವಜನಿಕೆಯಲ್ಲಿ ತಂದು ಗೊಂದಲ ಸೃಷ್ಟಿ ಮಾಡುವಂಥ ಕೆಲಸ ಮಾಡಿದ್ದು ಅದು ಎಲ್ಲೋ ಒಂದು ಕಡೆಗೆ ಪಕ್ಷದ ವರಿಷ್ಠರಿಗೂ ಮುಜುಗರ ಆಗಿದೆ, ಪಕ್ಷಕ್ಕೂ ಮುಜುಗರ ಆಗಿದೆ. ಕಾಂಗ್ರೆಸ್ ಆಫೀಸ್ನಲ್ಲಿ ಕಾಂಗ್ರೆಸ್ಸಿನ ಮುಖಂಡರುಗಳ ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿರೋದು ನನಗೆ ಭಾಳ ಆಶ್ಚರ್ಯ ತಂದಿದೆ. ಅದು ನಾವು ಕೆಲಸ ಮಾಡಿಲ್ಲ ಅಂತ ಹೇಳಿದರೆ ನಮ್ಗೆ ಯಾರು ಕೆಲಸ ಮಾಡಿಲ್ಲ ಅಂತ ನಾವು ಮಾಡಿಲ್ಲ ಅಂತ ನಾವು ಎಲ್ಲರ ವಿರೋಧ ಮಾಡಿವಂತ ಯಾರು ಪ್ರೂಫ್ ಮಾಡಬೇಕಲ್ಲ. ಯಾರು ಇಷ್ಟು ಜನ ಮುಖಂಡರು ಬಂದಿದ್ರು ದಾವಣಗೆರೆಗೆ, DK ಶಿವಕುಮಾರ್ ಮತ್ತು ಹ್ಯಾರಿಸ್ ಬಿಟ್ಟು ನನಗೆ ಯಾರೂ ಮಾತಾಡಿಲ್ಲ. ಒಂದು ಪ್ರಚಾರ ಅಪಪ್ರಚಾರ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಕಾಂಗ್ರೆಸ್ ಪಕ್ಷದಿಂದ ಅನ್ಯಾಯ ಆಯಿತು ಅಂತ ಹೇಳಿದರು. ಕಾಂಗ್ರೆಸ್ ಎಷ್ಟೇ ನಾವು ಬಲವಂತ ಮಾಡಿದ್ರು ಟಿಕೆಟ್ ಕೊಟ್ಟಿಲ್ಲ ಅಂತ ಒಂದು ಸಂದೇಶ ಹೋಗಿದೆ. ನಮ್ಮ ಸಮುದಾಯಕ್ಕೆ ಹೋಗಿದೆ, ಸಮಾಜಕ್ಕೂ ಹೋಗಿದೆ. ಅದನ್ನು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಹೀಗೆ ಇಲ್ಲಿ ಸಮುದಾಯದ ನಡುವೆ ಇರುವಂತಹ ವಿಚಾರಗಳು ಮತ್ತು ಜಮೀರ್ ಅವರ ವಿಚಾರದಲ್ಲೂ ಕೂಡ ಈಗ ಅಸಮಾಧಾನಗಳು ಕಾಂಗ್ರೆಸ್ನಲ್ಲಿರುವಂಥದ್ದು ಗುಟ್ಟಾಗೇನು ಉಳಿದಿಲ್ಲ, ಅದು ಬಹಿರಂಗವಾಗಿ ವ್ಯಕ್ತವಾಗ್ತಾ ಇದೆ. ಈಗ ನಜೀರ್ ಅವರನ್ನ ವಜಾಗೊಳಿಸಲಾಗಿದೆ. ಆದರೆ ಜಮೀರ್ ಅವರ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಏನು ನಿರ್ಧಾರಕ್ಕೆ ಬರ್ತಾರೆ ಅನ್ನೋದನ್ನು ಮತ್ತು ಕಾಂಗ್ರೆಸ್ ಹೈಕ್ ಮಾಡಿ, ಇಲ್ಲಿ ಕೇವಲ ಸಿದ್ದರಾಮಯ್ಯನವರ ಒಬ್ಬರ ನಿರ್ಧಾರ ಸಾಕಾಗೋದಿಲ್ಲ. ಹಿಂದೆ KN ರಾಜಣ್ಣ ಅವರ ರಾಜೀನಾಮೆಯನ್ನು ಪಡೆಯೋದಕ್ಕೆ ಪ್ರಯತ್ನಿಸಿದಾಗ ಅಥವಾ ಅವ್ರನ್ನ ಸಂಪುಟದ ವಜಾಗೊಳಿಸಿದಾಗ ಅದು ಕೇವಲ ಸಿದ್ದರಾಮಯ್ಯನವರ ನಿರ್ಧಾರ ಆಗಿರಲಿಲ್ಲ, ಪಕ್ಷದ ಹೈಕಮಾಂಡ್ನ ಸೂಚನೆಯಾಗಿತ್ತು. ಅದೇ ಸ್ವರೂಪದ ಸೂಚನೆ ಜಮೀರ್ ವಿಚಾರದಲ್ಲೂ ಸಿದ್ದರಾಮಯ್ಯನವ್ರಿಗೆ ಸಿಗುತ್ತಾ ನೋಡಬೇಕಾಗಿದೆ. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಗದ್ದುಗೆ ಏರಲು ಖುದ್ದು ಖರ್ಗೆ ಮನೆಯಲ್ಲಿ ದಾಳ, ಶಾಸಕರ ದೆಹಲಿ ಪ್ರವಾಸ 108 ಲೆಕ್ಕ, ಸೈಲೆಂಟ್ ಆಗಿ ದಾಳ ಉರುಳಿಸಿದ್ರ DK. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಯಾರಿಗೆಲ್ಲ ಮಂತ್ರಿಗಿರಿ? ಸಹಾನುಭೂತಿ ನಮ್ಮ ಮನವಿಯನ್ನು ಕೇಳಿದ್ದಾರೆ. ಮುನ್ಸೂಚನೆ ಇದೆ ಅಂತ ಹೋಗಿದ್ದಾರೆ. ಎಲ್ಲರಿಗೂ ಅವ್ರಿಗೆ ಆಗ್ಬೇಕಂತಕ್ಕಂಥದ್ದು ಆಸೆ ಇದೆ. ಮೋಸ್ಟ್ಲಿ ಮುಂದಿನ ತಿಂಗಳು 15ನೇ ತಾರೀಕೊಳಗೆ ರಿಷಫಲ್ ಆಗ್ಬೋದು ಅಂತ ನಮ್ಮ ವೈಯಕ್ತಿಕ ಅಭಿಪ್ರಾಯ. ನಾನು ಮಂತ್ರಿ ಆಗಬೇಕು, ನನಗೂ ಒಂದು ಮಂತ್ರಿಗಿರಿ ಬೇಕು, ಆ ಮೂಲಕವಾಗಿ ನಾನು ಮಂತ್ರಿಯಾಗಿ ಕೆಲಸ ಮಾಡಬೇಕು, ಅದನ್ನು ಮತ್ತೆ ವಿವರಿಸೋದಕ್ಕೆ ಬೇಕಾದಂತಹ ರೀತಿಯಲ್ಲಿ ವಿವರಿಸ್ತಾ ಹೋಗ್ಬೋದು. ಪಕ್ಷದ ಸೇವೆಯನ್ನು ಮಾಡೋದಕ್ಕೆ, ಜನರ ಸೇವೆಯನ್ನು ಮಾಡೋದಕ್ಕೆ, ರಾಜ್ಯದ ಅಭಿವೃದ್ಧಿ ಮಾಡೋದಕ್ಕೆ, ಈ ರೀತಿಯಾದಂಥ ನಾನಾ
ಪದಪುಂಜಗಳಲ್ಲಿ ಅದನ್ನು ಪೋಣಿಸ್ತಾ ಹೋಗ್ಬೋದು. ಆದರೆ ವೈಯಕ್ತಿಕವಾಗಿರುವಂಥದ್ದು ಅಂತಂದರೆ ನಾನು ಮಂತ್ರಿ ಆಗಬೇಕು, ನನಗೂ ಅಧಿಕಾರ ಬೇಕು ಅನ್ನುವಂಥ ಆಸೆಯಲ್ಲಿ ಕಾಂಗ್ರೆಸ್ನ ಶಾಸಕರು ಮುಳುಗೇಳ್ತಾ ಇದ್ದಾರೆ. ಮಂತ್ರಿಗಳಿಗಾಗಿ ದೆಹಲಿಯಲ್ಲಿ ಶಾಸಕರು ದುಂಬಾಲು ಬಿದ್ದಿದ್ದಾರೆ. AICC ಅಧ್ಯಕ್ಷರ ಮನೆಯಲ್ಲೇ ಶಾಸಕರು ಹೋಗಿ ಬೀಡು ಬಿಟ್ಟು AICC ಅಧ್ಯಕ್ಷರನ್ನ, ಪಾಪ ಅವರು ಬೆಂಗಳೂರಿನಲ್ಲಿದ್ದರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಇವರೆಲ್ಲರೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಗೆ ತಲುಪೋದಕ್ಕಿಂತ ಮುಂಚಿತವಾಗಿ ಇವರೆಲ್ಲರೂ ಕೂಡ ದೆಹಲಿಗೆ ಹೋಗಿ ದೆಹಲಿಯಲ್ಲಿ ಕಾದು ಕುಳಿತು ಸಂಜೆ ಅಧ್ಯಕ್ಷರ ಮನೆಗೆ ಹೋಗಿ ಅವ್ರ ಮುಂದೆ ಲಾಬಿಯನ್ನು ಮಾಡಿ ನಮ್ಮನ್ನೂ ಕೂಡ ಮಂತ್ರಿ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಬಂದವರಿಗೆಲ್ಲ ಖರ್ಗೆ ಅವ್ರದ್ದು ಒಂದೇ ಮಾತು, ಆಯ್ತಪ್ಪ ನಾನು ಮಾತಾಡ್ತೀನಿ, ಪಕ್ಷದ ನಾಯಕರ ಜೊತೆ ಮಾತಾಡ್ತೀನಿ, ನೀವೆಲ್ಲ ಹೋಗಿ ನಿಮ್ಮ ಕ್ಷೇತ್ರಗಳಲ್ಲಿ ಪಕ್ಷ ಸಂಘಟನೆ ಮಾಡುವಂಥ ಕೆಲಸವನ್ನು ಮಾಡಿ ಅಂತ ಹೇಳಿ ಕಳಿಸಿದ್ದಾರೆ. ಇಷ್ಟಾಗ್ತಾ ಇದ್ದರೆ ಕಾಂಗ್ರೆಸ್ನಲ್ಲಿ ಯಾವ ಸ್ವರೂಪದಲ್ಲಿ ಅಧಿಕಾರದ ಪೈಪೋಟಿ ನಡೀತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಕಾಂಗ್ರೆಸ್ನಲ್ಲಿ ಅತಿದೊಡ್ಡ ಬಹುಮತದ ಜೊತೆಗೆ ನಡೀತಾ ಇರೋಂಥದ್ದು ಅತಿದೊಡ್ಡ ಫೈಟ್, ನಮಗೆ ಅಧಿಕಾರ ಬೇಕು ಅನ್ನುವಂತಹ ಫೈಟ್ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ಅಧಿಕಾರದ ಪೈಪೋಟಿ. AICC ಅಧ್ಯಕ್ಷರ ಭೇಟಿ ಮಾಡಿದ್ದಾರೆ ಶಾಸಕರ ನಿಯೋಗ. ಶಾಸಕರು ಹೋಗಿ AICC ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ. ನಾಯಕತ್ವ ಬಿಕ್ಕಟ್ಟಿಗೆ ತೆರೆ ಎಳಬೇಕು ಅನ್ನುವಂತಹ ಮನವಿಯನ್ನು ಮಾಡಿದ್ದಾರೆ. ನಾಯಕತ್ವ ಬಿಕ್ಕಟ್ಟಿಗೆ ತೆರೆ ಎಳಿಬೇಕು ಅನ್ನುವಂಥದ್ದು. ಸಂಪುಟ ಪುನರ್ರಚನೆಯನ್ನು ಮಾಡಿ, ಸಂಪುಟದ ಪುನರ್ರಚನೆ ಮಾಡಬೇಕು. ಉಳಿದ 2 ವರ್ಷಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಡಿ. ಈಗ ಆಲ್ರೆಡಿ ಅವರೆಲ್ಲ ಮಂತ್ರಿಗಳಾಗಿದ್ದಾರೆ, ನಮಗೂ ಒಂದು ಅವಕಾಶ ಕೊಡಿ. ಉಳಿದ 2 ವರ್ಷಕ್ಕಾದರೂ ಅವಕಾಶ ಕೊಡಿ. ಹಿರಿಯ ಕಿರಿಯ ಹೊಸಬರಿಗೂ ಜವಾಬ್ದಾರಿಯನ್ನು ಕೊಡಿ. ಹಿರಿಯರಿಗೆ, ಹೊಸಬರಿಗೆ, ಕಿರಿಯರಿಗೆ ಎಲ್ಲರಿಗೂ ಕೂಡ ಜವಾಬ್ದಾರಿಯನ್ನು ಕೊಡಿ. ಹಂಚಿಕೆ ಮಾಡಿ ಸಾಮಾಜಿಕ ನ್ಯಾಯ, ಜಾತಿ, ಪ್ರದೇಶವಾರು ಇವುಗಳಿಗೆ ಆದ್ಯತೆಯನ್ನು ಕೊಟ್ಟು ನಮಗೆಲ್ಲರಿಗೂ ಕೂಡ ಮಂತ್ರಿಗಿರಿಯನ್ನು ಕೊಡಿ ಅಂತ ಕೇಳಿದ್ದಾರೆ. ನಿಷ್ಕ್ರಿಯ ಹಾಗೂ ಕಳಂಕಿತ ಸಚಿವರುಗಳನ್ನು ಕೆಳಗಿಳಿಸಿ. ಅವುಗಳಿಂದ ಪಕ್ಷಕ್ಕೂ ಒಳ್ಳೆಯದಾಗಲ್ಲ, ಸರ್ಕಾರಕ್ಕೂ ಒಳ್ಳೆಯದಾಗಲ್ಲ. ಸಂಘಟನೆ ಮಾಡಿ ನಾವು ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರ್ತೀವಿ, ನಮಗೆ ಆ ಉತ್ಸಾಹ ಇದೆ, ನಾವು ಆ ಕೆಲಸವನ್ನು ಮಾಡ್ತೀವಿ ಅಂತ AICC ಅಧ್ಯಕ್ಷರ ಮುಂದೆ ಕೇಳಿಕೊಂಡಿದ್ದಾರೆ. ಈ ವಿಚಾರದಲ್ಲಿ ಖರ್ಗೆ ಅವರನ್ನ ಭೇಟಿಯಾದಂತಹ ಶಾಸಕರು ಏನು ಹೇಳಿದ್ರು ಅನ್ನೋದನ್ನು ತೋರಿಸಿ. ನಾವು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಎತ್ತಿಲ್ಲ ನಾವು. ಏನಂದ್ರೆ 5 ವರ್ಷದಲ್ಲಿ ಈಗಾಗಲೇ 3 ವರ್ಷ ಮುಗ್ದಿದೆ. ಒಂದು ಬ್ಯಾಚ್ಗೆ ಈಗಾಗಲೇ ಸಾಮಾಜಿಕ ನ್ಯಾಯನೂ ಒಳಗೊಂಡಂತೆ ಹೊಸಬರಿಗೆ ಅವಕಾಶವನ್ನು ಕೊಡುವಂತ ಕೆಲಸವನ್ನು ಆಗಿದೆ. ಅದೇ ರೀತಿಯಾಗಿ ಸ್ವಲ್ಪ ಹಿರಿಕಿರ್ತಕ್ಕಂಥವ್ರು 3 ಟರ್ಮಿಂದ 5 ಟರ್ಮ್ ಆಗಿರ್ತಕ್ಕಂಥವ್ರು ಕೂಡ ಬಹಳಷ್ಟು ಜನಕ್ಕೆ ಅವಕಾಶಗಳು ಸಿಕ್ಕಿಲ್ಲ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಶ್ರೀಮಾನ್ ಮಲ್ಲಿಕಾರ್ಜುನ್ ಸಾಹೇಬರಿಗೆ ಭೇಟಿಯಾಗಿ ನಮ್ಮ ಅಹವಾಲನ್ನು ಹೇಳಿದ್ದೀವಿ. ಅವರು ನಾನು ಎಲ್ಲರ ಗಮನಕ್ಕೆ, ಜನರಲ್ ಸೆಕ್ರೆಟರಿಗಳವ್ರಿಗೆಲ್ಲ ಗಮನಕ್ಕೆ ತಂದು ನಿಮಗೆ ಸೂಕ್ತವಾಗಿ ಸಹಾಯ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟು ಮಾತಾಡ್ಕೊಂಡು ನಾವು ಬಂದಿದ್ದೀವಿ. ಇನ್ನು 2 ದಿನ ವೆಯ್ಟ್ ಮಾಡಿ ವೇಣುಗೋಪಾಲ್ ಅವರು ಸೂರ್ಜಿ ಅವರು ಮಾತಾಡ್ಕೊಂಡು ನಾವು ಬೆಂಗಳೂರಿಗೆ ಹೋಗ್ತೀವಿ. ಇನ್ನು ಮೋಸ್ಟ್ಲಿ ಮುಂದಿನ ತಿಂಗಳು 15ನೇ ತಾರೀಕೊಳಗೆ ರಿಷಫಲ್ ಆಗ್ಬೋದು ಅಂತ ನಮ್ಮ ವೈಯಕ್ತಿಕ ಅಭಿಪ್ರಾಯ. ಅಲ್ಲ, ಅವ್ರ ಮಾತಲ್ಲ ಅದೇ ವ್ಯಕ್ತ ಅವ್ರ ಇಲ್ಲ, ಅವ್ರು ಏನಂದ್ರು, ನೀವೆಲ್ಲ ನಿಮಗೂ ಪಾಪ ನೀವೆಲ್ಲ ಭಾಳ ಸೀನಿಯರ್ ಇದ್ದೀರಿ, ಆಯಿತು ನಾವು ಮಾತಾಡ್ತೀನಿ, ನಿಮ್ಗೆ ಸಹಾಯ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ಹೀಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಬಂದಿರುವಂತಹ ಶಾಸಕರು ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹೇಳ್ಕೊಂಡಿದ್ದಾರೆ. ಇದರ ನೋಡಿ DK ಟೀಮ್ ಅವರು ಕೂಡ ಸೈಲೆಂಟ್ ಆಗಿ ಕಾಯ್ತಾ ಇದ್ದಾರೆ. ಅವರು ಕೂಡ ನೋಡ್ತಾ ಇದ್ದಾರೆ ಏನು ಮೂವ್ಮೆಂಟ್ ಇಲ್ಲಿ ಹಿಂಗಾಗಿದೆ ಕಾಂಗ್ರೆಸ್ ಒಳಗೆ ಅಂತ ಹೇಳಿದ್ರೆ, ಅವರದ್ದು ದಾಳ ಉರುಳಿಸೋದನ್ನು ಇನ್ನೊಂದು ಬಣ ಕಾಯ್ತಾ ಕೂತಿರುತ್ತೆ. ನಂತರ ಇವರು ದಾಳವನ್ನು ಹೇಗೆ ಉರುಳಿಸಬೇಕು ಅಂತ ಯೋಚನೆ ಮಾಡ್ತಾರೆ. ನಿಜಕ್ಕೂ ಕೂಡ ನಡೀತಾ ಇರುವಂಥದ್ದು ಇಲ್ಲಿ ಚದುರಂಗದ ಆಟ ಇದು. DKC ಬಣದ ಶಾಸಕರಿಂದ ಕಾದು ನೋಡುವ ನಡೆ. ಈಗ ಇಲ್ಲಿ ಬಹಳ ಉತ್ಸಾಹದಲ್ಲಿದ್ದಂಥವರೆಲ್ಲ ಇದ್ದಾರೆ. ಜನವರಿ ತಿಂಗಳಲ್ಲಿ ಮಾತಾಡೋರು, ಫೆಬ್ರವರಿ 9ಕ್ಕೆ ಮುಖ್ಯಮಂತ್ರಿ ಬದಲಿಸುವಂಥವರೆಲ್ಲ ಇದ್ದಾರೆ. ಆದರೆ ಅವರು ಕೊಟ್ಟಿರುವಂಥ ಡೇಟ್ಗಳಲ್ಲಿ ಏನೂ ಆಗಿಲ್ಲ. ಹೀಗಾಗಿ ಈಗ ಅವರು ಕಾದು ನೋಡ್ತಾ ಇದ್ದಾರೆ. ಹಿರಿಯ ಶಾಸಕರ ನಡೆ ಮೇಲೆ ದಿಲ್ಲಿಗೆ ತೆರಳೋದಕ್ಕೆ ಪ್ಲಾನನ್ನು ಮಾಡ್ಕೊಂಡಿದ್ದಾರೆ. ಏನು ಮಾಡೋಣ, ಯಾವಾಗ ಹೋಗೋಣ ಅಂತೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಹಿರಿಯ ಶಾಸಕರು ಹೋಗಿರುವಂಥದ್ದು ಎಷ್ಟು ಹಣ್ಣಾಗಿದೆ, ಎಷ್ಟು ಕಾಯಿ ಉಳಿದಿದೆ ಅನ್ನೋಂಥದ್ದು ನೋಡ್ತಾ ಇದ್ದಾರೆ. ಅವ್ರಿಗೆ ನಾಯಕತ್ವ ತೀರ್ಮಾನ ಆಗದೆ ಪುನಾರಚನೆ ಸಾಧ್ಯ ಇಲ್ಲ. ಒಂದು ವೇಳೆ ಪುನಾರಚನೆ ಅದಕ್ಕೆ ಗ್ರೀನ್ ಸಿಗ್ನಲ್ಲು ಅನ್ನುವಂಥ ಸಿಕ್ತು ಅಂತ ಹೇಳಿದರೆ ಆಗ ಈ ತಂಡ ಅಖಾಡಕ್ಕಿಳಿಯುತ್ತೆ. ಪುನರ್ರಚನೆಯ ಜೊತೆಗೆ ನಾಯಕತ್ವ ಬದಲಾವಣೆ ಆಗಬೇಕು ಅನ್ನುವಂತಹದ್ದನ್ನು ಮುಂಚೂಣಿಗೆ ತರಬಹುದು. ಹೀಗಾಗಿ ಪಂಚರಾಜ್ಯಗಳ ಚುನಾವಣೆ ಹಿನ್ನೆಲೆಯಲ್ಲಿ ವರಿಷ್ಠರ ಭೇಟಿಯನ್ನು ಮಾಡೋದಿಲ್ಲ ಇವರು. ಪಂಚರಾಜ್ಯಗಳ ಚುನಾವಣೆ ಮುಗಿಲಿ, ಯಾಕೆ ನಾವು ಪಕ್ಷ ವಿರೋಧಿಗಳಲ್ಲ, ನಾವು ಪಕ್ಷದ ನಿಷ್ಠಾವಂತರಿದ್ದೀವಿ, ಹೀಗಾಗಿ ನಾವು ನಿಮ್ಮನ್ನು ಈಗ ಡಿಸ್ಟರ್ಬ್ ಮಾಡಲ್ಲ ಅಂತ ಈ ಬಣ ಹೋಗಿ ಹೇಳೋದಿದೆ. DK ಶಿವಕುಮಾರ್ ಅವರ ಅನುಮತಿಯನ್ನು ಪಡೆದು ನಂತರ ದೆಹಲಿಗೆ ಹೋಗೋದರ ಪ್ಲಾನಲ್ಲಿದೆ. ಯಾಕಂದರೆ ಶಿವಕುಮಾರ್ ಅವರಿಗೆ ಈಗಾಗಲೇ ಅಸ್ಸಾಂನ ಜವಾಬ್ದಾರಿ ಇದೆ,
ಹಾಗೆಯೇ ತಮಿಳುನಾಡಿನಲ್ಲೂ ಕೂಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಅಲ್ಲೂ ಕೂಡ ಹೋಗಿ ಬಂದಿದ್ದಾರೆ, ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿ ಬಂದಿದ್ದಾರೆ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಶಿವಕುಮಾರ್ ಅವರು ಏನು ಹೇಳ್ತಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ರಾಜಕಾರಣ ಮಾಡಬೇಕಾದ್ರೆ ರಾಜಕಾರಣ ಆದಮೇಲೆ ನಾವೆಲ್ಲರಿಗೂ ನಮ್ಮ MLAsಗೆ ಅವ್ರಿಗೆಲ್ಲ ಮುಂದಿನ ಭವಿಷ್ಯಕ್ಕೆ ಏನೇನು ರೂಪಿಸಬೇಕು ನಾವೆಲ್ಲ ತೀರ್ಮಾನ ಮಾಡಬೇಕು. ಯಾರ್ಯಾರಿಗೆ ಏನೇನು ಹೇಳಬೇಕು, ಯಾರ್ಯಾರಿಗೆ ಏನು ಗೈಡ್ ಮಾಡಬೇಕು ಅದೆಲ್ಲ ಮಾಡ್ತೀವಿ. ಎಲ್ಲರಿಗೂ ಕರೆದು ಇನ್ನೆಲ್ಲ ಸಿದ್ಧತೆ ಆಗಬೇಕು, ಕಾರ್ಪೊರೇಷನ್ ಎಲೆಕ್ಷನ್ ಓಪನ್ ಮಾಡಿರಬೇಕು, ಇವೆಲ್ಲ ಇರ್ತದೆ. ಇವೆಲ್ಲ ಮಾತಾಡೋದು ನನ್ನ ಡ್ಯೂಟಿ. ಪಾರ್ಟಿ ಪ್ರೆಸಿಡೆಂಟ್ ಆಗಿ ನಾನು ಮಾತಾಡಿಲ್ಲ, ಇನ್ಯಾರು ಮಾತಾಡ್ತಾರೆ ಆಮೇಲೆ ಕೆಲವನ್ನೆಲ್ಲ ಫಾರಿನ್ಗೆ ಹೋಗ್ಬೇಡ್ದ, ಊಟ ಮಾಡಬೇಡ್ದ, ಬಟ್ಟೆ ಹಾಕೋಬೇಡ್ದ, ಏನೇನು ಮಾಡ್ಬೇಕು ಏನೇನು ಮಾಡಬೇಡ್ದು ಹೇಳಿ ನೀವೇನೇನೆ. ನಮ್ಮ ಪಕ್ಷದಲ್ಲಿ ನೋಡಿ, ಒಬ್ಬ ಶಾಸಕನಾಗಿ ನನಗೂ ಆಸೆ ಇರ್ತದೆ, ಬೇರೆಯವ್ರಿಗೂ ಆಸೆ ಇರ್ತದೆ. ಅವರು ಹೈಕಮಾಂಡ್ಗೆ ಅವರ ಹಾಲು ಹವಾಲನ್ನು ಹೇಳಕ್ಕೆ ಹೋಗಿದ್ದಾರೆ, ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾರೆ. ಎಲ್ಲ ಸಂದರ್ಭದಲ್ಲಿ ಜೀವನದಲ್ಲಿ ಅವಕಾಶಗಳು ಸಿಗಲ್ಲ. ಕೇಳೋದ್ರಲ್ಲಿ ಏನು ತಪ್ಪಿದೆ, ಆಗ್ತದೋ ಬಿಡ್ತದೋ. ಒಂದು ಕಲ್ಲು ಹೊಡಿತೀವಿ ಮಾವನ ಕೈಗೆ, ಕೆಳಗಡೆ ಬೀಳ್ತದೋ ಇಲ್ಲೋ, ಬಿದ್ದರೆ ನಮ್ಮದು, ಬಿಲ್ದರೆ ಮರದ್ದು ದೇವ್ರದ್ದು. ಹೀಗೆ ಎಲ್ಲರೂ ಅವ್ರವ್ರದ್ದೇ ಆದಂತಹ ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇದ್ದಾರೆ. ಆದರೆ ಸದ್ಯಕ್ಕಂತೂ ಕಾಂಗ್ರೆಸ್ ಒಳಗಡೆ ಒಂದಿಷ್ಟು ಕುತೂಹಲಕಾರಿ ಬೆಳವಣಿಗೆಗಳಂತೂ ನಿರಂತರವಾಗಿ ನಡೀತಾನೆ ಇದೆ. ಅಧಿಕಾರದಲ್ಲಿದ್ದಾರೆ, ಆ ಅಧಿಕಾರದಲ್ಲಿ ಇರುವಂಥದ್ದು ಆಡಳಿತ ನಡೆಸೋದಕ್ಕೆ. ಆದರೆ ಅದಕ್ಕಿಂತ ಜಾಸ್ತಿ ರಾಜಕೀಯದ ವಿಚಾರಗಳೇ ಇಲ್ಲಿ ಚರ್ಚೆಗೆ ಬರ್ತಾ ಇರುವಂಥದ್ದು ನಾವು ಗಮನಿಸಬಹುದಾಗಿರುವಂತಹ ಅಂಶಗಳು.